ವಾಸ್ತವಗಳನ್ನು ಬಿಂಬಿಸಬೇಕು. ಮೀಡಿಯಾದಂಥ ಕರ್ತವ್ಯ ಅದು, ಅದನ್ನು ಮಾಡ್ತಾ ಇಲ್ಲ ನೀವು ಅನ್ನುವಂಥ ಮಾತನ್ನು ಸಹಿತ ತೊಗೊಂಡು ಹೇಳ್ತಾ ಇದ್ದಾರೆ. ಇದರಲ್ಲಿ ಮೀಡಿಯಾದ್ದು ಒಂದು ದೊಡ್ಡ ಕೆಲಸ ಅದ, ಜೊತೆಗೆ ಸಹಜದ. ಮತ್ತು ಬಿ ಜೆ ಪಿಗೆ ಅಂತ ಇದನ್ನು ಹೇಗಾದರೂ ಈ ಸಮಸ್ಯೆನ ಸಾಲ್ವ್ ಮಾಡ್ಕೋಬೇಕಂತದ. ಅದಕ್ಕಾಗಿ ಈಗಾಗಲೇ ದೊಡ್ಡದಾದಂಥ ಒಂದು ಘೋಷಣೆಯನ್ನು ಮಾಡಿಬಿಟ್ಟಿದ್ದಾರೆ, ನೀರು ಬಂದ್ ಮಾಡ್ತೀವಿ ಅಂತೇಳಿ. ಅದು ಸಿಂಧೂ ನದಿಯನ್ನು ಅದು ಸಾಧಕ ಬಾಧಕಗಳ ಬಗ್ಗೆನೂ ವಿಚಾರ ಮಾಡುವಂಥ ಮಾತುಗಳನ್ನು ಮಾತಾಡುವಂಥ ಸಂದರ್ಭಗಳು ಬರ್ತಾ ಇದ್ದಾವೆ. ಆದರೂ ಈ ಸಂದರ್ಭದಲ್ಲಿ ಎಲ್ಲ ವಿಚಾರ ದೃಷ್ಟಿ ಇಟ್ಕೊಂಡು ನೋಡಿದಾಗ ಇವತ್ತು ಮಾತ್ರ ಅನಿವಾರ್ಯ ಅನ್ನಿಸ್ತಾ ಇದೆ. ಯಾವುದೋ ಪ್ರಸಂಗದಲ್ಲೂ ಪಾಕಿಸ್ತಾನಕ್ಕೆ ಒಂದು ಬುದ್ಧಿ ಕಲಿಸುವಂಥ ಒಂದು ಯುದ್ಧ ಆಗಲೇಬೇಕಾಗಿದೆ ಅನ್ನೋಂಥ ಮಾತನ್ನು ಸ್ವತಃ ಮುಸಲ್ಮಾನ ಸಹಿತ ಅಲ್ಲಲ್ಲೇ ಮಾತಾಡಿಕೊಳ್ತಾ ಇದ್ದಾರೆ. ಯಾಕಂದ್ರೆ ಬೇಕಿದು ಒಂದು ಅಂತೇಳಿ ಇನ್ನು ತಡೆಯಬೇಕಾಗಿದ್ದರೆ ಮುಸ್ಲಿಮ್ಸ್ ಸ್ವತಃ ಮಾತಾಡೋದೇನಪ್ಪ ಅಂದ್ರೆ ಪಾಕಿಸ್ತಾನಕ್ಕೆ. ಯಾಕಂದರೆ ಈ ಪಾಕಿಸ್ತಾನದ ಅಲ್ಲಿಯ ಸ್ಥಾನಿಕರ ಸಪೋರ್ಟ್ದಿಂದಾಗಿ ಇವತ್ತು 26 ಜನರ ಮೇಲೆ ದಾಳಿ ಕೊಲೆ ಆಗಿದ್ದು ಇದನ್ನು ಖಂಡಿಸ್ತಾ ಇದ್ದಾರೆ. ಹೀಗಾಗಿ ಅವ್ರಿಗೂ ಮನವರಿಕೆ ಆಗಲಿಕ್ಕೆ ಈ ಭಯೋತ್ಪಾದನೆಯಿಂದ ಯಾರಿಗೂ ನೆಮ್ಮದಿ ಇಲ್ಲ ಅಂತೇಳಿ. ಇಂಥ ಸಂದರ್ಭದಲ್ಲೇ ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮ ಸಿದ್ದರಾಮಯ್ಯನವರು ಆ ವಿಷಯವನ್ನು ಮಾತಾಡ್ತಾ ನಾವು ಯುದ್ಧದ ಪರ ಅಲ್ಲ ಅಂತ ಅಭಿಪ್ರಾಯ ಹೇಳಿದ್ದಾರೆ ವಿನಃ ಯುದ್ಧ ಮಾಡಬಾರದು ಅಂತ ಅಲ್ಲ ಅನ್ನೋದು ಮತ್ತೆ ಕ್ಲಾರಿಫೈ ಮಾಡಿದ್ದಾರೆ. ಯೂಟರ್ನು ಹೊಡೆದಿದ್ದಾರೆ, ಅದನ್ನು ಗಮನಿಸಬೇಕಾಗಿದೆ. ಏನೋ ಆಗಲಿ ನಮ್ಮ ಯತ್ನಾಳರು ಇವತ್ತು ಈ ದಿಶೆಯಲ್ಲಿ ಸರಿಯೋ ತಪ್ಪು ಬೇರೆ ವಿಷಯ, ಆದರೆ ಇವತ್ತೊಂದು BJP ಸಮೀಪ ಆಗುವಂಥ ಕೆಲಸವನ್ನು ಮಾಡಿ ನಾವು ಇವತ್ತಿಗೂ ಸಹ ಹಿಂದೂ ಪರ ಮತ್ತು BJP ಪರ ಇದ್ದಂಥ ವ್ಯಕ್ತಿ ನಮ್ಮನ್ನು ನೀವು ಹೊರ ಹಾಕಿ ತಪ್ಪು ಅನ್ನೋ ಮೆಸೇಜು ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅನಿಸ್ತದೆ. ಯಾಕಂದರೆ ವಿಜೇಂದ್ರ ಅವರು ಈ ಸಂದರ್ಭದಲ್ಲೇ ಒಂದಿಷ್ಟೇನು ಮೌನ ಇದ್ದಿದ್ರಾಗೆ ಇದನ್ನು ನಾಳೆ ಬೇಕಾದ್ರೆ ಹೊಂದಾಣಿಕೆ ರಾಜಕಾರಣದವ್ರು ಟೀಕೆನೂ ಮಾಡಿದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಯಾಕಂದರೆ ಯತ್ನಾಳರಿಗೀಗ ನೀರಿನಿಂದ ತೆಗೆದು ಮೀನಿನಂತಾಗ್ಯದ ಪರಿಸ್ಥಿತಿ. ಯಾಕಂದರೆ BJP ಉಚ್ಚಾಟನೆ ಮಾಡಿದ್ರಿಂದಾಗೆ ಸಹಜವಾಗಿ ಅವರು ಏಕಾಂಗಿ ಆಗಿದ್ದಾರೆ ಇತ್ತೀಚಿನ ದಿನದಲ್ಲಿ ಅನ್ನೋದು ನಾವು ಗಮನಿಸ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲೇ ಇದೊಂದು ಅವಕಾಶವನ್ನು ಸಿದ್ದರಾಮಯ್ಯರವ್ರು ಮಾಡಿಕೊಟ್ಟಿರೋ ಅಂತೇಳಿ ಅದು ಇದ್ದದ್ದನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡ್ರು ಯತ್ನಾಳರು ಅಂತೇಳಿ. ಮತ್ತೊಮ್ಮೆ BJP ಹೋಗಲು ಒಂದು ಹೆಜ್ಜೆ ಇಟ್ಟಿದ್ದಾರೇನೋ ಇವರು ಅಂತೇಳಿ. ಏನೋ ಆದರೂ ಯುದ್ಧ ಅನಿವಾರ್ಯ ಆದ್ರೆ ಯುದ್ಧ ಮಾಡಲೇಬೇಕಾದಂಥದ್ದು. ಯಾಕೆಂದರೆ ಇವತ್ತು ಅವರಿಗೆ ಪಾಠ ಅಥವಾ ಶಾಸ್ತಿ ಕೊಡಲೇಬೇಕಾಗಿದೆ. ನೀವು ಉಗ್ರರಿಗೆ ನೀವು ಆಶ್ರಯ ಕೊಟ್ಟರೆ ನಿಮ್ಮ ಪರಿಸ್ಥಿತಿ ದಿವಾಳಿ ಎದ್ದು ಹೋಗ್ತದಪ್ಪ, ನಿಮ್ಮ ದೇಶ ಸಹಿತ ಇಲ್ದಂಗೆ ಆಗ್ತದೆ ಅಂತ ಮೆಚ್ಚರ್ ಕೊಡಬೇಕಾಗ್ಯದ. ಗಿರ್ಗಿಟ್ ಮತ್ತು ಈಗ ಹಲವು ಸಲ ನಮ್ಮ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ದಾಗ್ಯದ. ಪಾಕ್ ಆಕ್ಯುಪೈಡ್ ಅನ್ನೋ ಏನದ ಆ ಕಾಶ್ಮೀರ ಅದನ್ನು ಯಾವುದೇ ಪ್ರಸಂಗಗಳು ನಮ್ಮೊಳಗೆ ತೋಳುವಂಥ ದೊಡ್ಡ ಸಾಹಸ ಈ ಸಲ ಆದರೆ ಭಾಳ ಒಳ್ಳೆಯದು ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗ್ಬಾರ್ದು. H60 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.